ಅದೇ ಕಾಲಕ್ಕೆ ಐರ್ಲೆಂಡ್ನಲ್ಲೇ ಸೋಲಿಸಿದಂಥ ಮಾತು ಇದು ಸಹಿತ ಇನ್ನೂ ಮೆರಗುಗೊಳಿಸುವಂಥದ್ದು. ಅದು 27 ಬಾಲ್ಗಳಲ್ಲಿ 127 ರನ್ಗಳು. ಎಷ್ಟು ಯಾವ ಪ್ರಮಾಣದಲ್ಲಿ ಹೊಡಿರಬೇಕು, ಅದು ಬಾಲು ಹೇಗೆ ಹೊಡಿರಬೇಕು, ಆ ಬಾಲ್ ಸಿಕ್ಕ ಹಂಚಿ ನಡಗಿರ್ಬೋದೇನೋ ಬ್ಯಾಟಿಗೆ ಸಿಕ್ಕ ಏನಪ್ಪ ಆಯಿತಾ ಅನ್ನುವಾಗ ಒಟ್ಟಾರೆಯಾಗಿ ಇದು ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಈ ನಮ್ಮ ಆಟಗಾರ ವೈಭವ್ ನಿಶ್ಚಿತವಾಗಿಯೂ ಅವನ ಆರೋಗ್ಯ, ಅದರ ಜೊತೆಗೆ ಅವನ ಆಯುಷ್ಯ, ಇದೇ ರೀತಿ ಅವನ ಕಾನ್ಸಂಟ್ರೇಷನ್ನು, ದುಡಿಮೆ ಯಾವುದಕ್ಕೂ ಇಳಿಯಲಾರ. ಯಾಕಂದರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಭಾಳಷ್ಟು ಘಟನೆಗಳು ನಡೀತಾ ಇರ್ತವೆ. ಯಾಕಂದರೆ ಇದು ಆರಂಭ ಆ ಯುವಕನಿಗಿಂತ ಹುಡುಗನ ಭವಿಷ್ಯದಲ್ಲಿ. ಇಲ್ಲಿ ಅವರಿದ್ದಂಥವ್ರು, ಈ ನಮ್ಮ ವೈಭವ್ ಇದ್ದಂಥವರು ಕ್ರಿಕೆಟ್ ಮೇಲೆ ಡೆಡಿಕೇಶನ್ ಮಾಡೋ ಜೊತೆಗೆ ಅದು ತನ್ನ ಆರಾಧ್ಯ ದೈವ ಅಂತ ತಿಳ್ಕೊಂಡು ಪೂಜಿಸೋಕ್ಕಿಂತಲೂ ಹಾರ್ಡ್ ವರ್ಕ್ ಮಾಡೋ ಮೂಲಕ ಇನ್ನೂ ಅನೇಕ ರೆಕಾರ್ಡ್ಗಳನ್ನು ಬರಿತಾ ಹೋಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂತಂದ್ರೆ ಕ್ರಿಕೆಟ್ ಅನ್ನೋದು ಇವತ್ತಂತೆ ದುಡ್ಡಿನಿಂದ ಹರಿದಾಡುವಂಥದ್ದು. ದುಡ್ಡಿಗಿಂತ ಏನು ಬಲ ಇಲ್ಲಲ್ಲ. ಯಾರು ಕ್ರಿಕೆಟ್ನಲ್ಲಿ ಯಶಸ್ಸು ಆಗ್ತಾರೋ ಅವ್ರ ದುಡ್ಡು ಎಲ್ಲಿ ನೋಡಿದ ದುಡ್ಡು. ಈಗಂತೂ ವೈಭವ್ ಮೇಲೆ ಎಲ್ಲರೂ ದುಡ್ಡು ಕಟ್ಟುವಂಥವ್ರನ್ನ, ಅದರಲ್ಲೂ ಈ ಒಂದು ನಮ್ಮ ಗೊತ್ತದ ನಿಮಗೆ ಈ ವಿಶೇಷವಾಗಿ ಬೆಟ್ಟಿಂಗ್ನಲ್ಲಂತೂ ಸಾಕಷ್ಟು ದುಡ್ಡು ಹರಿದಾಡ್ತದೆ ಇವ್ರ ಹೆಸರು ಮೇಲೆ ಅನ್ನೋದು ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಕ್ರಿಕೆಟ್ ಇವತ್ತು ಅದೇ ಆಗೋಗ್ಬಿಟ್ಟಿದೆ. ಇವತ್ತು ಕ್ರಿಕೆಟನ್ನು ಆರಾಧಿಸೋಕ್ಕಿಂತಲೂ ಅದ್ರ ಮೇಲೆ ದುಡ್ಡು ಮಾಡ್ಕೊಳ್ಳುವಂಥ ಜನ ಸಾಕಷ್ಟು ಆಗೋಗ್ಬಿಟ್ಟಿದ್ದಾರೆ. IPL ಅದೇ ದೊಡ್ಡ ಒಂದು ಸಾಕ್ಷಿ. ಮತ್ತು ಪ್ರತಿಯೊಂದು ರಾಷ್ಟ್ರದಲ್ಲಿ ನಡೀತಾನೆ ಇದೆ. ಆ ಮಾತು ಬೇರೆ, ಅದೇನೂ ಇರಲಿ. ಇನ್ನು ಮುಂಬರುವ ದಿನಗಳಲ್ಲಿ ಕ್ರಿಕೆಟ್ ಜಗತ್ತಿನಲ್ಲೇ ನಾವು ಕೇವಲ ಒಂದೇ ಹೆಸರನ್ನು ಕೇಳ್ಬೋದೇನೋ. ಯಾಕೆ ಇಲ್ಲಿವರೆಗೆ ಸಾಕಷ್ಟು ಹೆಸರು ಬಂದು ಹೋಗಿದ್ದಾರೆ. ಸರ್ ಡಾನ್ ಬ್ರಾಡ್ಮನ್ ಆಗಿರ್ಬೋದು, ಸಚಿನ್ ಆಗಿರ್ಬೋದು, ಗವಾಸ್ಕರ್ ಅವರಾಗಿರ್ಬೋದು, ವಿವಿಯನ್ ರಿಚರ್ಡ್ ಆಗಿರ್ಬೋದು, ನಮಗೆ ಇತ್ತೀಚೆಗೆ ಬಂದಂಥ ಗ್ಯಾಟಿಂಗ್ ಆಗಿರ್ಬೋದು, ಅಥವಾ ಅವರ ಇನ್ನೊಬ್ಬರು ಸಾಕಷ್ಟು ಜನ ಬರ್ತಾರೆ ಹೋಗ್ತಾರೆ. ಶಾಶ್ವತವಾಗಿ ಒಂದು ಸಚಿನ್ ಅವರಂಗೆ, ಗವಾಸ್ಕರ್ ಅವರಂಗೆ ಹೆಸರು ಉಳಿಯುವಂಥದ್ದು ಮತ್ತು ವಿವಿಯನ್ ರಿಚರ್ಡ್ ಅಂತವರು ಇವರಂಗೆ ಹೆಸರು ಉಳಿಯುವಂಥದ್ದು ಈ ನಮ್ಮ ವೈಭವ್ ಸೂರ್ಯವಂಶದ್ದು. ಮತ್ತು ಇನ್ನು ಕೆಲವೇ ದಿನಗಳಲ್ಲಿ ಇದೇ ಆಟ ಮುಂದುವರೆದು ಹೋದ್ರೆ ಇವೆಲ್ಲ ಹೆಸರುಗಳು ಬದುಕಿ ಸೇರ್ತಾ ಇರ್ತಾವೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಆಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಎಲ್ಲರೂ ಇವತ್ತು ಅವ್ರು ಯಾವ ರೆಕಾರ್ಡ್ಗಳು ಮೋಸ್ಟ್ಲಿ ಉಳಿಲಿಕ್ಕಿಲ್ಲ. ನಾನು ಹೇಳುವಾಗ, ನಮ್ಮ ತಿಳುವಳಿಕೆ ಪ್ರಕಾರ ಹೇಳುವಾಗ, ಯುವರಾಜರದ 12 ಬಾಲ್ಗಳಲ್ಲಿ 50 ಹೊಡೆದು ದೊಡ್ಡ ರೆಕಾರ್ಡ್ ಆಗಿತ್ತು. ಆದರೆ ಅದನ್ನು